ನಕಲಿ ಔಷಧಿಗಳ ಜಾಲ ಪತ್ತೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಕಲಿ ಔಷಧಿಗಳ ತಡೆಗೆ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ನಕಲಿ ಔಷಧಿಗಳ ಜಾಲ ಪತ್ತೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ನಕಲಿ ಔಷಧಿಗಳ ತಡೆಗೆ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಎಲ್ಲಾ ಬಗೆಯ ಔಷಧಿಗಳ ಪರಿಶೀಲನೆಗೆ ನಿರ್ದೇಶನ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆ ಹೊರಡಿಸಿರುವಂತದ್ದು. ನಕಲಿ ಔಷಧಿಗಳು ಪತ್ತೆಯಾದರೆ ತಕ್ಷಣವೇ ಕ್ರಮಕ್ಕೆ ಆದೇಶ ಹೊರಡಿಸಲಾಗಿದೆ. ಮೇಜರ್ ಹೋಲ್ಸೇಲ್ ಡ್ರಗ್ ಮಾರ್ಕೆಟ್ ತಪಾಸಣೆ ನಡೆಸಲು ಸೂಚನೆ ಕೊಟ್ಟಿರುವಂತದ್ದು. ಔಷಧಿ ಸರಬರಾಜು ಕೇಂದ್ರ ತಪಾಸಣೆ ಮಾಡಲು ಸೂಚನೆ ಕೊಡಲಾಗಿದೆ. ಎಲ್ಲ ಔಷಧ ನಿಯಂತ್ರಕರಿಗೆ ಸರ್ಕಾರದಿಂದ ಇದೀಗ ಸೂಚನೆ ಹೊರಡಿಸಲಾಗಿದೆ. ನಕಲಿ ಔಷಧಿಗಳ ಜಾಲ ಪತ್ತೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಎಲ್ಲಾ ಬಗೆಯ ಔಷಧಿಗಳ ಪರಿಶೀಲನೆಗೆ ನಿರ್ದೇಶನ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧಿ ನಿಯಂತ್ರಣ ವಿಭಾಗ ಸುತ್ತೋಲೆ ಹೊರಡಿಸಿರುವಂತದ್ದು. ಹಾಗೆ ಮೇಜರ್ ಹೋಲ್ಸೇಲ್ ಡ್ರಗ್ ಮಾರ್ಕೆಟ್ ತಪಾಸಣೆ ನಡೆಸಲು ಕೂಡ ಸೂಚನೆ ನೀಡಿರುವಂತದ್ದು. ಔಷಧಿ ಸರಬರಾಜು ಕೇಂದ್ರ ತಪಾಸಣೆ ಮಾಡಲು ಸೂಚನೆ ಕೂಡ ಹೊರಡಿಸಲಾಗಿದೆ. ಎಲ್ಲ ಔಷಧ ನಿಯಂತ್ರಕರಿಗೆ ಸರ್ಕಾರ ಇದೀಗ ಸೂಚನೆ ನೀಡಿರುವಂತದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ನಕಲಿ ಔಷಧಿ ಮರು ಪ್ಯಾಕಿಂಗ್ ಜಾಲ ಪತ್ತೆಯಾಗಿರುವಂತಹ ಹಿನ್ನೆಲೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂಥದ್ದು. ನಕಲಿ ಔಷಧಿಗಳ ತಡೆಗೆ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಎಲ್ಲಾ ಬಗೆಯ ಔಷಧಿಗಳ ಪರಿಶೀಲನೆಗೆ ನಿರ್ದೇಶನ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆ ಹೊರಡಿಸಿರುವಂತದ್ದು. ನಕಲಿ ಔಷಧಿಗಳು ಪತ್ತೆಯಾದರೆ ತಕ್ಷಣವೇ ಕ್ರಮಕ್ಕೆ ಸೂಚನೆ ಕೂಡ ನೀಡಲಾಗಿದೆ. ಮೇಜರ್ ಹೋಲ್ಸೇಲ್ ಡ್ರಗ್ ಮಾರ್ಕೆಟ್ ತಪಾಸಣೆ ನಡೆಸಲು ಕೂಡ ಸೂಚನೆ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ಈ ನಕಲಿ ಔಷಧಿಗಳ ಜಾಲ ಪತ್ತೆಯಾದ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಹೊಸ ಮಾರ್ಗಸೂಚಿ ಕೂಡ ಪ್ರಕಟವಾಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಸುರ್ಭಿ, ಏನು ನಕಲಿ ಔಷಧಿಗಳ ಜಾಲ ಪತ್ತೆಯಾದ ಬೆನ್ನಲ್ಲೇ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಂತಹ ಕೆಲ ನಕಲಿ ಔಷಧಿಗಳ ದಂಧೆಗೆ ಈಗ ಬ್ರೇಕ್ ಹಾಕೋಕೆ ರಾಜ್ಯ ಸರ್ಕಾರ ಈಗಾಗಲೇ ಬಿಗ್ ಆಪರೇಷನ್ಗೂ ಕೂಡ ಕೈ ಹಾಕಿದೆ ಅಂತ ಹೇಳ್ಬೋದು. ಇನ್ನು ರಾಜ್ಯಾದ್ಯಂತ ನಕಲಿ ಔಷಧಿಗಳ ಮಾರಾಟ ಮತ್ತು ಅದನ್ನ ದಾಸ್ತಾನು ಮತ್ತು ಸರಬರಾಜು ಮಾಡ್ತಿದ್ದಂತದಕ್ಕೆ ಈಗ ಅದರ ತಡೆಗೋಸ್ಕರ ಹೊಸ ಒಂದು ಡೈರೆಕ್ಷನ್ಸ್ ಗಳನ್ನ ಈಗಾಗಲೇ ಪ್ರಕಟವನ್ನ ಮಾಡಿದ್ದಾರೆ. ಎಲ್ಲಾ ಬಗೆಯ ಔಷಧಿಗಳ ಅಂದ್ರೆ ಗುಣಮಟ್ಟ ಮತ್ತು ಅವುಗಳಲ್ಲಿರ್ತಕ್ಕಂಥ ಸರಬರಾಜು ವ್ಯವಸ್ಥೆ ಇತ್ತಲ್ಲ, ಅದನ್ನೆಲ್ಲ ಸಮಗ್ರವಾಗಿ ಪರಿಶೀಲಿಸೋಕೆ ಅಧಿಕಾರಿಗಳಿಗೆ ಈಗ ಕಟ್ಟುನಿಟ್ಟಿನ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮೆಡಿಕಲ್ ಶಾಪ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಲ್ಸೇಲ್ ಡ್ರಗ್ ಮಾರ್ಕೆಟ್ ವರೆಗೂ ಕೂಡ ಅಧಿಕಾರಿಗಳು ಈಗಾಗಲೇ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖ ಔಷಧಿ ಮಾರುಕಟ್ಟೆಗಳು ಮತ್ತು ಗೋದಾಮ್ಗಳು ಮತ್ತು ಔಷಧಿ ಸರಬರಾಜು ಕೇಂದ್ರಗಳಲ್ಲಿ ವಿಶೇಷವಾಗಿ ಕೂಡ ತಪಾಸಣೆ ನಡೆಸೋಕೆ ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆ ಆಗಿದೆ. ಔಷಧಿ ಮತ್ತು ಅದು ತಯಾರಿಕಾ ಸಂಸ್ಥೆ ಮತ್ತು ಎಕ್ಸ್ಪೈರಿ ಡೇಟ್, ಪ್ಯಾಕಿಂಗ್ ಮತ್ತು ಸರಬರಾಜು ದಾಖಲೆಗಳಲ್ಲಿ ಎಲ್ಲವನ್ನೂ ಕೂಡ ಪರಿಶೀಲಿಸಕ್ಕೆ ಈಗಾಗಲೇ ಅನುಮೋದನೆ ಆಗಿದೆ. ಈಗ ಏನಂತಂದ್ರೆ ಆಹಾರ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಣ ವಿಭಾಗದ ಜಂಟಿ ಒಂದು ಕಾರ್ಯಾಚರಣೆ ನಡೆಸುವಂತೆ ಈಗ ಸರ್ಕ್ಯುಲರ್ ಅಂದ್ರೆ ಸುತ್ತೋಲೆಯನ್ನ ಕೂಡ ಈಗಾಗಲೇ ಹೊರಡಿಸಿದ್ದಾರೆ. ಎಲ್ಲಾ ಔಷಧಿಗಳ ಒಂದು ಕಂಟ್ರೋಲರ್ಸ್ಗೆ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖ ಔಷಧಿ ಮಾರುಕಟ್ಟೆಗಳಲ್ಲಿ ಸರಬರಾಜು ಕೇಂದ್ರಗಳ ಮೇಲೆ ಈಗ ನಿಗಾ ವಹಿಸೋಕೆ ರಾಜ್ಯ ಸರ್ಕಾರ ದೊಡ್ಡ ಆದೇಶ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ನಕಲಿ ಔಷಧಿ ಪತ್ತೆ ಆದ ಸುಮ್ಮನೆ ಈಗ ಏನು ನೋಟಿಸ್ ಕೂಡ ಕೊಟ್ಟು ಸುಮ್ಮನೆ ಬಿಡುವಂತಹ ಪ್ರಶ್ನೆ ಎಲ್ಲ. ತಕ್ಷಣವೇ ಕೂಡ ಔಷಧಿಗಳನ್ನು ಎಲ್ಲವನ್ನೂ ಕೂಡ ಜಪ್ತಿ ಮಾಡೋಕೆ ಸಂಬಂಧಪಟ್ಟಂತ ವಿವಿಧ ಕಾನೂನು ಕ್ರಮ ವಹಿಸೋಕೋಸ್ಕರ ಸರ್ಕಾರ ಈಗ ಈ ಆದೇಶವನ್ನ ಹೊರಡಿಸಿದೆ ಅಂತ ಹೇಳ್ಬೋದು. ಸುದ್ದಿ ಮಾಹಿತಿಗಾಗಿ ಧನ್ಯವಾದಗಳು ರೋಹನ್. ನಕಲಿ ಔಷಧಿ ಜಾಲ ಪತ್ತೆ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ನಕಲಿ ಔಷಧಿಗಳ ತಡೆಗೆ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಎಲ್ಲಾ ಬಗೆಯ ಔಷಧಿಗಳ ಪರಿಶೀಲನೆಗೆ ನಿರ್ದೇಶನ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆ ಹೊರಡಿಸಿರುವಂತದ್ದು. ನಕಲಿ ಔಷಧಿಗಳು ಪತ್ತೆಯಾದರೆ ತಕ್ಷಣವೇ ಕ್ರಮಕ್ಕೆ ಆದೇಶ ಕೂಡ ಹೊರಡಿಸಲಾಗಿದೆ. ಮೇಜರ್ ಹೋಲ್ಸೇಲ್ ಡ್ರಗ್ ಮಾರ್ಕೆಟ್ ತಪಾಸಣೆ ಮಾಡಲು ಕೂಡ ಸೂಚನೆ ಕೊಟ್ಟಿರುವಂತದ್ದು. ಔಷಧಿ ಸರಬರಾಜು ಕೇಂದ್ರ ತಪಾಸಣೆ ಮಾಡಲು ಕೂಡ ಸೂಚನೆ ಕೊಟ್ಟಿರುವಂತದ್ದು. ಒಂದು ವೇಳೆ ನಕಲಿ ಔಷಧಿ ಪತ್ತೆಯಾದರೆ ತಕ್ಷಣವೇ ಕ್ರಮಕ್ಕೆ ಆದೇಶ ಕೂಡ ಕೊಡಲಾಗಿದೆ. ಎಲ್ಲ ಔಷಧ ನಿಯಂತ್ರಕರಿಗೆ ಸರ್ಕಾರದಿಂದ ಇದೀಗ ಮಾರ್ಗಸೂಚಿ ಹೊರಡಿಸಲಾಗಿದೆ.
ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ ಕೇಸ್ಗೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸರಿಂದ ತೀವ್ರ ತನಿಖೆ ಮುಂದುವರಿತಾ ಇದೆ. ಪ್ರಕರಣ ಸಂಬಂಧ 4 ಆರೋಪಿಗಳ ಬಂಧನವಾಗಿದೆ. ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಭುದೇವ್ ಸೇರಿ 4 ಅರೆಸ್ಟ್ ಆಗಿದ್ದಾರೆ. ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ ಕೇಸ್ಗೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸರು ತೀವ್ರ ತನಿಖೆ ಮುಂದುವರೆಸಿದ್ದಾರೆ. ಈ ಪ್ರಕರಣ ಸಂಬಂಧ 4 ಆರೋಪಿಗಳ ಬಂಧನ ಕೂಡ ಆಗಿರುವಂತಹದ್ದು. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಪ್ರಭುದೇವ್ ಸೇರಿ 4 ಅರೆಸ್ಟ್ ಆಗಿದ್ದಾರೆ. ನಕಲಿ ಔಷಧಿಗಳ ಜಾಲ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತಹದ್ದು. ಹಾಗೆ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ತನಿಖೆ ತೀವ್ರಗೊಳಿಸಿರುವಂತಹದ್ದು. ಹಾಗೆ ಈ ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಬಂಧಿಸಲಾಗಿದೆ.